ಅಷ್ಟೇ ಶರತ್ ಇದು. ಶರತ್, ಇದು ನ್ಯೂ ಆರ್ಡರ್ ಫೈಲು. ಕೊಟೇಶನನ್ನು ಅದ್ರ ಜೊತೆ ಅಟ್ಯಾಚ್ ಮಾಡಿ. ಜಸ್ಟ್ ಯು ಹ್ಯಾವ್ ಟು ಒನ್ಸ್ ಕ್ರಾಸ್ ಚೆಕ್ ಇಟ್ ಅಷ್ಟೇ. ಬಾಸು ಬಾಸು ಅನಾಹುತ ಆಗೋಯ್ತು. ನಿಮ್ಮಂತ ದೇವ್ರಂತ ಬಾಸ್ ಬಗ್ಗೆ ಎಂತೆಂತ ಮಾತು ಕೇಳ್ಬಿಟ್ಟೆ ಬಾಸು. ಏನಾಯ್ತು? ಏನಾಯ್ತಾ? ಅಲ್ಲ, ನಮ್ ಬಾಸ್ ಬಗ್ಗೆ ಈ ಆಫೀಸಲ್ಲಿ ಏನೇನ್ ಮಾತಾಡ್ಕೋತಾರೆ ಅಂತ ಗೊತ್ತಾ ನಿಮ್ಗೆ? ಇಷ್ಟು ದಿನ ಯಾವ ವಿಷಯನೂ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಈಗ ನಾನ್ ಮಾಡಿದ್ದೀನಿ. ಏನು ಮಾತಾಡ್ತಿದ್ರು ಮಣಿ? ದಳವೆ ಅಂಕಲ್, ನೀವೇನು ಅಂಕಲ್ ಅದ್ರ ಹತ್ರ ಮಾತಾಡ್ಕೊಂಡು ನೀವು ನನಗೆ ಕೊಟೇಶನ್ ತೋರಿಸಿ. ಅದಕ್ಕಂತೂ ಮಾಡೋಕ್ಕೆ ಕೆಲಸ ಇಲ್ಲ. ಹೇ ಯು ಗೆಟ್ ಲಾಸ್. ಹಲೋ ಬಾಸ್, ನಾನು ಮಣಿ ಗಾಸಿಪ್ ಗಿಣಿ, ಎಂದೆಂದಿಗೂ ನಿಮ್ಮ ಸೇವೆಯಲ್ಲಿ. ಅದೇ ನನ್ ಕೆಲಸ ಬಾಸು. ನೋಡಿ ಇವಾಗ ಹೋಗ್ಲಿ ಬಿಡು ಶರತ್. ಹೇಳು ಮಣಿ, ಏನು ವಿಷಯ? ಇವತ್ತು ಆಫೀಸಲ್ಲಿ ಇಬ್ರು ವರ್ಕರ್ಸ್ ಸೇರ್ಕೊಂಡು ನಮ್ ಬಾಸ್ನ ಸಿಡಕ್ ಮೂತಿ ಸೀನಪ್ಪ ಅಂತಿದ್ರು, ಗೊತ್ತಾ? ನೋಡಿ ನೋಡಿ, ಹೀಗೆ ಇರ್ತಾರೆ ಅಂತಾನೆ ಹೇಳ್ತಿದ್ರು ಅವರು. ನಾನೇನ್ ಸುಮ್ನೆ ಇರ್ಲಿಲ್ಲ, ಸರಿಯಾಗಿ ಬೈದ್ ಬಂದಿದ್ದೀನಿ. ನಾನು ಸಿಸಿಟಿವಿ ಕ್ಯಾಮ್ರಾ ಇದ್ದಂಗೆ ಬಾಸು. ಇನ್ಮೇಲೆ ನಿಮ್ ಬಗ್ಗೆ ಇಲ್ಲಿ ಯಾರೇ ಏನೇ ಮಾತಾಡಿದ್ರು ನಿಮ್ಗೆ ಸುದ್ದಿ ಸಿಗುತ್ತೆ. ನೋಡು, ನನಗಿಂಥ ವಿಷಯದಲ್ಲಿ ಇಂಟ್ರೆಸ್ಟು ಇಲ್ಲ, ಟೈಮು ಇಲ್ಲ. ನಮಗೆ ತುಂಬ ಕೆಲಸ ಇದೆ, ಸುಮ್ಮನೆ ಹೋಗು. ನಾನು ಕೆಲ್ಸನೇ ಮಾಡ್ತಿರೋದು ಬಾಸು. ನಾನು ನಿಮ್ಮ ಅಸಿಸ್ಟೆಂಟು. ನಿಮ್ಗೆ ಆಫೀಸ್ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿ ಕೊಡ್ತಿರ್ತೀನಿ. ಬೇಕಾಗಿಲ್ಲ ಅಂತ ಹೇಳ್ತಾನೆ. ಜಸ್ಟ್ ಗೆಟ್ ಲಾಸ್. ಹೋಗ್ಲಿ ಬಿಡಿ ಶರತ್, ನೀವು ಅದ್ರ ಹತ್ರನೇ ಮಾತಾಡಿ. ಇದೇನು ಅರ್ಜೆಂಟ್ ಇಲ್ಲ, ಆಮೇಲೆ ಮಾತಾಡ್ಬೋದು. ದಳವೆ ಅಂಕಲ್, ನೀವೂನು ಸಿಲ್ಲಿ. ಒಳ್ಳೆ ಅಸಿಸ್ಟೆಂಟ್ ನಮ್ಮ ಶರತ್ಗೆ. ಈ ದುರ್ಗಾ ಎಲ್ಲೋದ್ಲು? ದುರ್ಗಾ, ಇದು ಅಯ್ಯಯ್ಯೋ, ನನಗ್ ಮಾತ್ರ ಕೆಲಸ ಹೇಳ್ಬೇಡಿ. ಇಲ್ಲ ದುರ್ಗಾ, ನೀನು ಅಂದ್ರೆ ಇದು ಬೇಗ ಅಪ್ರೂವ್ ಆಗುತ್ತೆ, ಪ್ಲೀಸ್. ದಯವಿಟ್ಟು ಬೇಡ. ಅಯ್ಯೋ ದುರ್ಗಾ, ಇದು ಅರ್ಜೆಂಟ್ ಇದೆ, ಪ್ಲೀಸ್ ತಗೊಂಡು. ದುರ್ಗಾ, ಹುಷಾರು, ಈ ಸಲ ಯಾವ ಎಡ್ವಟ್ಟು ಆಗ್ಬಾರ್ದು. ಶರತ್, ದುರ್ಗಾ. ಓ ಮೈ ಗಾಡ್, ನಾಟ್ ಅಗೇನ್, ನಾಟ್ ಅಗೇನ್. ದಳವೆ ಅಂಕಲ್, ಅವಳ ಕೈಯಲ್ಲಿ ಡೈ ನೋಡ್ತಾ ಇದ್ರೆ ನನಗೆ ದುರ್ಗೆ ಕೈಲಿ ತ್ರಿಶೂಲ ನೋಡ್ದಾಗ್ತಿದೆ. ಹೇಯು ಚೇದರ್ ಚೇದರ್, ಇಟ್ಸ್ ಅಪ್ರೂವ್ಡ್. ಅಂಕಲ್, ಅವಳಿಗೆ ಹೇಳ್ಬಿಡಿ, ಇಟ್ಸ್ ಅಪ್ರೂವ್ಡ್. ಇವಾಗ ಸಮಾಧಾನ ಆಯಿತು. ಆಫೀಸಲ್ಲಿ ಕುರ್ತಕ್ಕೆ ಭಯನೇ ಆಗುತ್ತೆ. ಎಲ್ಲಿ ಆ ಜಗಳ ಗಂಟಿ ಡೈ ಹಿಡ್ಕೊಂಡು ಬರ್ತಾಳೋ, ಎಲ್ಲ ಆ ಡೈ ತೊಗೊಂಬಂದು ನನ್ನ ಮೇಲೆ ಚೆಲ್ತಾಳೋ ಅಂತ ಯಾವಾಗಲೂ ಅಲರ್ಟ್ ಆಗೇ ಕೂತಿರೋ ಹಾಗಾಗಿದೆ. ಅಲ್ಲದಲ್ವ ಅಂಕಲ್, ಒಂದು ಸಲ ಸರಿ, ಎರಡೆರಡು ಸರಿ ಅಂದರೆ 3ನೇ ಸಲನೂ ಬಂದಿದ್ಲು. ನಾನು ಹೆಂಗೋ ಅಪ್ರೂವ್ಡ್ ಅಂತ ಹೇಳಿದ ತಕ್ಷಣ ಸುಮ್ಮನಾದ್ಲು. ಇಲ್ಲ ಅಂದರೆ ನನ್ನ ಕತೆ ಅಷ್ಟೇ. ಹೌದೌದು, ನೀವು ಹೇಳಿದಲ್ವ ಅಂಕಲ್, ಅವತ್ತು ನಾನು ಒಂದು ಸರಿ ರಂಗೋಲಿ ಮೆಟ್ಟಿದೆ ಅಂತ ಅಷ್ಟೊಂದೆಲ್ಲ ರಂಪಾಟ ಮಾಡಿದ್ಲಲ್ಲ, ಇವಾಗ ನನ್ನ ಮೈ ಮೇಲೆ 2 ಸರಿ ಡೈ ಚೆಲ್ಲಿದ್ಲು. ಇವಾಗ ಅವಳು ಓಡಾಡುವ ಕಣ್ಣೆಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ಲು. ಅಲ್ವಾ ಅಂಕಲ್? ಏನಾಯ್ತು, ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ ಶರತ್. ಏನೂ ಇಲ್ವಾ? ನಿಜವಾಗ್ಲೂ ಏನಿಲ್ಲ ಶರತ್. ಓಕೆ, ನಾಳೆ ಫಂಕ್ಷನ್ಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ತಾನೆ? ಏನು ಪ್ರಾಬ್ಲಮ್ ಆಗಬಾರ್ದು. ಏನು ತೊಂದರೆ ಆಗಲ್ಲ, ಹೂವೆತ್ತದಾಗ ಆಗತ್ತೆ ಕಾರ್ಯಕ್ರಮ. ಓಕೆ, ಗುಡ್.
ಅಲ್ವಾ ಅಂಕಲ್? ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್. ಇಂಪಾರ್ಟೆಂಟಾ? ಅರೇಂಜ್ಮೆಂಟ್ ಎಲ್ಲ ಆಗಿದೆ ಶರತ್. ಅರೇಂಜ್ಮೆಂಟ್ ಬಗ್ಗೆ ಅಲ್ಲದಲ್ವ ಅಂಕಲ್, ಆ ದುರ್ಗ ಇದ್ದಾಳಲ್ಲ, ಅವಳನ್ನ ಆದಷ್ಟು ನನ್ನಿಂದ ದೂರ ಇಡಿ. ಅವಳು ಎಷ್ಟು ದೂರ ಇರ್ತಾಳೋ ಅಷ್ಟು ಸೇಫ್ ಆಗಿರ್ತೀನಿ ನಾನು. ಓಕೆ, ಥ್ಯಾಂಕ್ಸ್. ತುಂಬ ದಿನಗಳ ನಂತರ ಶರತ್ತು ಇಷ್ಟೊಂದು ಮಾತಾಡಿದ್ದನ್ನು ನೋಡಿದೆ. ಮನಸ್ಸಿನ ನೋವನ್ನ ಪಕ್ಕಕ್ಕಿಟ್ಟು ಬೇರೆ ವಿಚಾರ ಮಾತಾಡೋದು ನೋಡಿದ್ರೆ ಖುಷಿ ಆಗ್ತಾ ಇದೆ. ದಳ್ವಾಯ್ ಅಂಕಲ್ ಹೀಗೆ ಹೇಳ್ತಿದ್ದಾರೆ ಅಂದರೆ ಹೇಗಾದರೂ ಮಾಡಿ ಶರತ್ ಮತ್ತು ದುರ್ಗಾ ಮಧ್ಯೆ ರಾಜಿ ಮಾಡಿಸ್ಬಹುದು ಅನ್ನೋ ವಿಶ್ವಾಸ ನನಗೆ ಬರ್ತಿದೆ. ಹಾಗಾದರೆ ಆ ಮನೆ ಒಳಗಡೆ ದುರ್ಗಾ ಹೋಗೋದಕ್ಕೆ ಶರತ್ತೇ ಸಹಾಯ ಮಾಡ್ಬೋದು. ಆದಷ್ಟು ಬೇಗ ಹೀಗಾದರೆ ಅಷ್ಟೇ ಸಾಕು ತಾಯಿ. ಇಲ್ಯಾಕೆ ಕರ್ಕೊಂಬಂದೆ ಅಂತ ನೋಡ್ತಿದ್ಯಾ? ನಿಮ್ಮೊಂದು ಸಕ್ಕತ್ತಾಗಿರೋ ಸರ್ಪ್ರೈಸ್ ಇದೆ, ನೋಡ್ತಿರು. ನೀನಾಡೋ ಒಂದೇ ಒಂದು ಮಾತು ಕೇಳೋಕ್ಕೆ, ನಿನ್ನ ಮುಖದಲ್ಲಿ ಒಂದೇ ಒಂದು ನಗು ನೋಡೋದಕ್ಕೆ ಅಂತ ಶರತ್ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಗೊತ್ತಾ ಚಿನಿ? ನೀನು ಅವ್ರ ಜೊತೆ ಯಾವಾಗ ಮಾತಾಡ್ತೀಯ ಅಂತ ನಾನು ಕಾಯ್ತಾ ಇದ್ದೀನಿ. ತಪ್ಪು ಮಾಡದೇ ಇರೋ ನಿಮ್ಮಪ್ಪನ ಕ್ಷಮಿಸಿ ಅವ್ರ ಜೊತೆ ಒಂದೇ ಒಂದ್ಸಲ ಮಾತಾಡು ಕಂದ. ಹಾಯ್ ಪುಟ್ಬೊಂಬೆ, ಕೋಪನಾ? ಅಪ್ಪ ಬೊಂಬೆ ಮೇಲೆ ಯಾಕೆ ಕೋಪ? ಲೇಟಾಗಿ ಬಂದೆ ಆತನಾ ಅಥವಾ ಬಿಟ್ಟು ಹೋದೆ ಅಂತ ಕೋಪನಾ? ಮಾತಾಡಲ್ವಾ? ಈ ಪುಟ್ಬೊಂಬೆ ಕೋಪನ ಕಮ್ಮಿ ಮಾಡೋದಕ್ಕೆ ಏನು ಮಾಡಬೇಕು? ಚಾಕ್ಲೇಟ್ಸ್? ಬಟರ್ ಸ್ಕಾಚ್ ಐಸ್ ಕ್ರೀಮ್? ಮತ್ತಿನ್ನೇನು? ಹೊಸ ಡ್ರೆಸ್? ಅದು ಬೇಡ. ಹಾಗಾದರೆ ಟಾಯ್ಸ್? ಓ, ನನ್ನ ಪುಟ್ಬೊಂಬೆಗೆ ಅವಳ ಥರದ್ದೇ ಪುಟ್ಬೊಂಬೆಗಳು ಬೇಕಾ? ಸರಿ, ಏನೇನು ಬೇಕಂತೆ? ನನಗೆ ತುಂಬ ಬೊಂಬೆಸ್ ಬೇಕು. ಬೊಂಬೆಸಾ? ಬೊಂಬೆ ಸಿಂಗ್ಯುಲರ್, ಬೊಂಬೆಸ್ ಪ್ಲೂರಲ್. ಆಯಿತು ಮಿಸ್. ಯಾವ ಬೊಂಬೆ? ಅಲ್ಲಲ್ಲ, ಯಾವ್ಯಾವ ಬೊಂಬೆಸ್ ಬೇಕು ನಿಮಗೆ? ಟೆಡ್ಡಿ ಬೇರ್ ಬೇಕು, ಪಪ್ಪಿ ಡಾಲ್ ಬೇಕು, ಕ್ಯೂಟಿ ಡಾಲ್ ಬೇಕು, ಆಮೇಲೆ ಬೇಬಿ ಡಾಲ್ ಬೇಕು. ಹಾಂ, ಸ್ಟಾಪ್. ಒಂದು ಕೆಲಸ ಮಾಡೋಣ, ನಮ್ಮ ಪುಟ್ಟ ಬೊಂಬೆನ ಬೊಂಬೆ ಅಂಗಡಿಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಡ್ತೀನಿ. ಅವಳಿಗೆ ಬೇಕಾಗಿರೋ ಬೊಂಬೆನೆಲ್ಲ ತಗೊಂಡು ಬರಲಿ. ಸೂಪರ್ ಐಡಿಯಾ. ಬೇಕಿದ್ರೆ ಅಂಗಡಿನೇ ತಗೊಂಡು ಬಂದ್ಬಿಡ್ಲಿ. ನಿಜವಾಗ್ಲೂ? ಬಟ್ ಒಂದು ಕಂಡೀಷನ್. ಕಂಡೀಷನ್ನ? ಎಸ್, ಈ ಪುಟ್ಟ ಬೊಂಬೆ ಈ ಅಪ್ಪ ಬೊಂಬೆಗೆ ಒಂದು ಮುತ್ತು ಕೊಟ್ರೆ ಮಾತ್ರ ಟಾಯ್ಸ್. ಸೋ ಕ್ಯೂಟ್ ಚಿನಿ. ಇನ್ನು ಯಾಕೆ ಇಲ್ಲೇ ಕೂತಿದ್ಯಾ? ಹೋಗಿ ಅಪ್ಪನ ತಪ್ಕೊಳ್ಳೋದಲ್ವಾ? ವಾವ್, ಸೋ ಸ್ವೀಟ್.
ಸರ್, ನಾನು ಹೇಳ್ತಿದ್ದೀನಲ್ಲ ಅದು ಇಷ್ಟನೇ ಅಲ್ಲ. ಲುಕ್ ಐ ಬೀನ್ ಟು ದ ಪ್ಲೇಸ್, ಇಟ್ಸ್ ರಿಯಲಿ ಗುಡ್. ನಾನು ಟ್ರಸ್ಟ್ ಮೀ. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ದೆವ್ವದ ಕಣ್ಣು, ಯಾವುದೇ ಆತ್ಮ ಇದ್ರೂ ನನ್ನ ಮಗನ ಮೈಯಿಂದ ಇಳಿದು ಓಡ್ ಹೋಗ್ಬಿಡ್ಲಿ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ತಲೆ ಕೆಟ್ಟಿದ್ಯಾ? ಆತ್ಮ ಅಂತೆ, ದೆವ್ವ ಅಂತೆ. ವಾಟ್ ಇಸ್ ರಾಂಗ್ ವಿತ್ ಯು ಬೋತ್? ಆತ್ಮ ಅಲ್ಲದೆ ಇನ್ನೇನೋ. ನೀನ್ ಇತ್ತೀಚೆಗೆ ಆಡ್ತಾ ಇರೋದನ್ನ ನೋಡ್ತಾ ಇದ್ರೆ ನಿನ್ ಮೈ ಮೇಲೆ ಯಾವುದೋ ದೆವ್ವ ಇದೆ ಅಂತ ನನಗೆ ಡೌಟ್ ಆಗ್ತಾ ಇದೆ. ಹೌದು, ಮೊದಲೇ ಈ ಮನೇಲಿ ಆತ್ಮದ ಕಟ್ಟ ಜಾಸ್ತಿ ಇದೆ. ಅದೇನೇ ಇರ್ಲಿ ಪ್ರಾಣಿ ಅಲ್ಲ, ನಾವುಗಳು ತಾಯ್ತಾ ಕಟ್ಕೊಂಡಿದ್ರು ಇವನ್ ಮೈ ಮೇಲೆ ಬಂದು ಆ ಯಾಕೆ ದೆವ್ವ ಮೆಟ್ಕೊಂಡಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನೀವಿಬ್ರು ಓವರ್ ಥಿಂಕ್ ಮಾಡೋದು ನಿಲ್ಲಿಸ್ತೀರಾ? ಯಾವ ಆತ್ಮನೂ ಇಲ್ಲ, ದೆವ್ವನೂ ಇಲ್ಲ. ಅಲ್ಲ ಕಣೋ, ಅದ್ ಯಾವುದು ಅಲ್ಲ ಅಂತಂದ್ಮೇಲೆ ನೀನ್ ಯಾಕೋ ಅವತ್ತು ಆ ಚಿಡುಕುಳ್ಳಿನ ಮುದ್ದು ಮಾಡ್ತಿದ್ದೆ? ಸಾಲ್ದು ಅಂತ ಆ ಶಾನ್ವಿ ಪರ ಬೇರೆ ಮಾತಾಡ್ತಿದ್ದೆ. ಅದನ್ನ ನೀವಿಬ್ಬರೇ ನಂಬಿದ್ದೀರಾ ಅಂದ್ರೆ ನನ್ನ ಆಕ್ಟಿಂಗ್ ಚೆನ್ನಾಗಿತ್ತು ಅಂತ ಹೇಳಿ. ಆಕ್ಟಿಂಗಾ? ನಾನೆಲ್ಲ ಸ್ಟ್ರಾಟಜಿಕಲಿ ಥಿಂಕ್ ಮಾಡಿರೋದು. ಅದ್ರ ಮೇಲೆ ನಿಮಗೂ ಡೌಟ್ ಬಂದಿಲ್ಲ ಅಂದ್ರೆ ನಾಟ್ ಬ್ಯಾಡ್. ಲೋ ತರುಣ, ಅದೇನು ಅಂತ ಬಿಡ್ಸೇಳೋ. ಕಪಟ ನಾಟಕ ಸೂತ್ರಧಾರಿ ನೀನೇ ಹೇಳಪ್ಪ. ನನ್ನ ಮೇನ್ ಟಾರ್ಗೆಟ್ ಇರೋದು ಶಾನ್ವಿ. ಒಳ್ಳೆ ಹುಡುಗರು ಫ್ಲರ್ಟಿಗಲ್ಲ, ಪ್ರೀತಿಗೆ ಬೀಳ್ತಾರೆ ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ನೋಡಿದ್ಯಾ ಹಿತಾಪುಟ್ಟ, ಡ್ಯಾಡಿ ನಿನ್ನನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ. ಇಂಥ ಡ್ಯಾಡಿನ ಪಡೆದಿರೋ ನೀನೇ ಅದೃಷ್ಟವಂತೆ. ಮೊದಲು ಆ ಶಾನ್ವಿನ ನನ್ನ ಬುಟ್ಟಿಗೆ ಬೀಳಿಸ್ಕೋಬೇಕು. ಅವಳಿಗೆ ನನ್ನ ಮೇಲೆ ಗುಡ್ ಫೀಲಿಂಗ್ಸ್ ಬರೋ ಹಾಗೆ ಮಾಡಬೇಕು. ನಂತರ ನಿಧಾನವಾಗಿ ಅವಳಿಗೆ ನಾನು ಇಷ್ಟಪಡೋ ಹಾಗೆ ಮಾಡ್ತೀನಿ. ಮಾಡಿ ಆಮೇಲೇನು, ಮದುವೆ ಅಷ್ಟೇ. ಮದರಂಗಿಯಲ್ಲಿ ಕನಸಿನ ರಂಗು ಚೆಲ್ಲಿದೆ. ಅಯ್ಯೋ ನನ್ನ ಮಗನೇ. ಒಂದ್ಸಲ ಮದುವೆ ಆದಮೇಲೆ ಆಯಿತು, ಅವಳ ಹೆಸರಲ್ಲಿರೋದೆಲ್ಲ ನನ್ನ ಹೆಸರಿಗಾಗುತ್ತೆ. ಆಮೇಲೆ ಅವಳಿಗೆ ಪಳಗಿಸಿದ ಮೇಲೆ ಶರತ್ತಲ್ಲಿ ಹೆಸರಲ್ಲಿರೋದು ನನ್ನ ಹೆಸರಿಗೆ ಮಾಡ್ಕೊಳ್ಳೋದು ಅದ್ಯಾವ ಲೆಕ್ಕ? ಅಯ್ಯೋ 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 ಕಂದ, ನೀನು ಯಾವಾಗಲೂ ಇಷ್ಟೊಂದು ಬುದ್ಧಿವಂತ ಆದೆ. ಸದ್ಯ ನೀನು ನಿಮ್ಮ ಅಪ್ಪನಂಗ ಅಲ್ವಲ್ಲ. ಲೇದಮ್ಮ, ಅವ್ನು ನನ್ನ ಮಗ ಕಣೆ. ಸುಮ್ಮನೆ ಇರ್ರಿ, ಮಧ್ಯದಲ್ಲಿ ಮಾತಾಡ್ಬೇಡಿ. ನೀನು ಹೇಳೋ ಬಂಗಾರ. ಹೇಳಕ್ಕೇನಿದೆ, ಅದೆಲ್ಲ ಆದಮೇಲೆ ಇದು ಇಡೀ ಸಾಮ್ರಾಜ್ಯನ ಆಳೋದಷ್ಟೇ. ಪರ್ಫೆಕ್ಟ್. ಮ್ಯಾಮ್ ಕರೆದ್ರಂತೆ? ಹೌದು ಮಾಯಾ, ಹೇಳಿ ಮ್ಯಾಮ್. ಈ ಸೀರೆ ನಿನ್ನ ಎಂಗೇಜ್ಮೆಂಟ್ಗೆ ಅಂತ ತೊಗೊಂಡು ಬಂದಿದ್ದೀನಿ. ಅವತ್ತಿನ ದಿವಸ ನೀನು ಇದೇ ಸೀರೆ ಉಟ್ಕೋಬೇಕು. ವಾಟ್? ವಾವ್, ಇಟ್ಸ್ ಸೋ ನೈಸ್ ಮ್ಯಾಮ್, ಸೋ ಎಲಿಗೆಂಟ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ.
ಮ್ಯಾಮ್ ಸೀರೆ ಸುಡ್ತಾ ಇದೆ. ಮಾಯಾ, ಮ್ಯಾಮ್ ಏನ್ ಮಾಡ್ತಿದ್ದೀರಾ? ಇದು ನನ್ನ ಎಂಗೇಜ್ಮೆಂಟ್ ಸೀರೆ ಅಂತ ನೀವೇ ಹೇಳಿದ್ರಲ್ಲ. ಇದು ಸುಟ್ಟು ಹೋಗಕ್ಕೆ ನಾನು ಬಿಡಲ್ಲ. ಪ್ಲೀಸ್ ಮ್ಯಾಮ್. ಸುಟ್ಟು ಹೋಗ್ತಾ ಇರೋದು ಸೀರೆ ಮಾತ್ರ. ನೀನು ನಿನ್ನ ಕೆಟ್ಟ ಆಟಗಳನ್ನ ಬಿಡ್ಲಿಲ್ಲ ಅಂದ್ರೆ ಈ ಸೀರೆ ಸುಟ್ಟ ಹಾಗೆ ನಿನ್ನ ಎಂಗೇಜ್ಮೆಂಟಿನ ಕನಸು ಸುಟ್ಟು ಹೋಗುತ್ತೆ. ಆಮೇಲೆ ನಿನಗೆ ಸಿಗೋದು ಷರತ್ತಲ್ಲ, ಸುಟ್ಟು ಹೋಗಿರೋ ನಿನ್ನ ಕನಸಿನ ಬೂದಿ ಮಾತ್ರ. ಮ್ಯಾಮ್ ಏನ್ ಹೇಳ್ತಿದ್ದೀರಾ? ನೀನು ಯಾರು ಕಣ್ ಬೇಕಾದ್ರೂ ತಪ್ಪಿಸ್ಬಹುದು ಮಾಯಾ, ಆದರೆ ಈ ಮಾಳ್ವಿಕನ್ ಕಣ್ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಿತ್ತಿನ ವಿಷಯಕ್ಕೆ ತಲೆ ಹಾಕಬೇಡ ಅಂತ ನಾನು ನಿನಗೆ ವಾರ್ನ್ ಮಾಡಿದ್ದೆ ತಾನೆ? ಮ್ಯಾಮ್ ನಾನು ಹಿತ ವಿಷಯದಲ್ಲಿ ಮಾತಾಡಬೇಡ. ಮಕ್ಕಳ ಮನಸ್ಸನ್ನ ಪ್ರೀತಿಯಿಂದ ಗೆಲ್ಲಬೇಕೇ ಹೊರತು ಭಯಪಡಿಸಿ ಅಲ್ಲ. ದಿಸ್ ಇಸ್ ಯುವರ್ ಲಾಸ್ಟ್ ವಾರ್ನಿಂಗ್ ಮಾಯಾ. ಇನ್ನೊಂದು ಸಲ ನೀನು ಇದೇ ರೀತಿ ಏನಾದರೂ ರಿಪೀಟ್ ಮಾಡಿದ್ರೆ ಈ ಮಾಳ್ವಿಕನ ನಿಜವಾದ ಕೋಪ ಏನು ಅನ್ನೋದನ್ನ ನೀನು ನೋಡಬೇಕಾಗತ್ತೆ. ಲಿಸನ್ ಮಾಯಾ, ನೀನು ಈ ಮನೆಯಲ್ಲಿ ಇರಲೇಬೇಕು ಅಂತಿದ್ರೆ ಶರತ್ಗೆ ಒಳ್ಳೆ ಸಂಗಾತಿಯಾಗಿ, ಹಿತಾಗೆ ಒಳ್ಳೆ ತಾಯಿಯಾಗಿ ಇರು. ನಿನಗೆ ಈ ಮನೆಯಲ್ಲಿ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂದ ಮಾತ್ರಕ್ಕೆ ನಿನಗೆ ಸಲಿಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಬೇಡ. ನಿನ್ನ ಲಿಮಿಟ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿಲ್ಲಿರು. ಹಿತಾಗೆ ಇನ್ನು ಮುಂದೆ ಯಾವುದೇ ರೀತಿ ನಿನ್ನಿಂದ ತೊಂದರೆ ಆದರೂ ಮದುವೆ ಮಾತಿರಲಿ, ನಿನ್ನನ್ನು ಈ ಮನೆಯಿಂದ ಆಚೆ ತಪ್ಪೋ ವ್ಯಕ್ತಿ ನಾನಾಗಿರ್ತೀನಿ. ಬಿ ಕೇರ್ಫುಲ್. ಹಿತಪುಟ್ಟ, ಎಲ್ರು ಎಲ್ಲೋದ್ರು ಅಂತ ನೋಡ್ತಿದ್ಯಾ? ಎಲ್ರು ಫಂಕ್ಷನ್ಗೆ ಅಂತ ಹೊರಗಡೆ ಹೋಗಿದ್ದಾರೆ. ನಮ್ ಹಿತಪುಟ್ಟಂಗೆ ಯಾಕೋ ಬೇಜಾರಾಗಿದ್ಯಲ್ಲ? ಪಾರ್ಕಿಗೆ ಹೋಗೋಣವಾ ಆಟ ಆಡೋದಿಕ್ಕೆ? ಹಾಗಿದ್ರೆ ಹೀಗೆ ಹೋಗಿ ರೆಡಿ ಆಗು, ನಾವಿಬ್ರು ಪಾರ್ಕಿಗೆ ಹೋಗಿ ಆಟ ಆಡಿ ಮಸ್ತ್ ಮಜಾ ಮಾಡೋಣ. ಓಕೆ? ನನ್ನ ಕ್ಷಮಿಸ್ಬಿಡು ಹಿತಪುಟ್ಟ, ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ಆದರೆ ಏನು ಮಾಡಲಿ, ನಿನ್ನ ಫ್ಯಾಕ್ಟ್ರಿಗೆ ಒಂದ್ಸಲ ಆದರೂ ಕರ್ಕೊಂಡು ಹೋಗಲೇಬೇಕು. ಕೊನೆ ಪಕ್ಷ ಅಲ್ಲಾದರೂ ಅಣ್ಣನ ಬಗ್ಗೆ ನೀನು ಅರ್ಥ ಮಾಡ್ಕೋತೀಯ ಅಂತ ಅಷ್ಟೇ. ಏನಿದು ಇಷ್ಟೊಂದೆಲ್ಲ ಅಲಂಕಾರ ಮಾಡಿದ್ದಾರೆ? ಇವತ್ತೇನಾದ್ರೂ ಹಬ್ಬನಾ? ಇಲ್ವಲ್ಲ, ಮತ್ತೇನಕ್ಕೆ? ಏನಿದು? ಯಾಕೀಗ ಅಲಂಕಾರ ಮಾಡಿದ್ದಾರೆ? ಏನ್ ನಡೀತಿದೆ ಇಲ್ಲಿ? ನಿಂಗೆ ಇನ್ನೂ ವಿಷಯ ಗೊತ್ತಿಲ್ವಾ ದುರ್ಗಾ? ನಮ್ಮ ಬಾಸ್ ಇದಾರಲ್ಲ, ಅಂದ್ರೆ ಶರತ್ ಸರ್, ಅವರು ಅಂಬಿಕಾ ಮೇಡಮ್ ಹೆಸರಲ್ಲಿ ಎಲ್ರಿಗೂ ಬೋನಸ್ ಕೊಡ್ತಿದ್ದಾರೆ. ಅದಕ್ಕೆ ಇಷ್ಟೆಲ್ಲ. ಅಂಬಿಕಾನಾ? ಯಾರವರು? ಅಂಬಿಕಾ ಮೇಡಮ್ ನಮ್ಮ ಶರತ್ ಸರ್ ವೈಫು. ಅವರಿಬ್ರು ಹೇಳ್ ಮಾಡಿಸಿದ ಜೋಡಿ ಅಂತಾರಲ್ಲ, ಹಾಗಿದ್ರು. ಶರತ್ ಸರ್ಗಂತೂ ಅಂಬಿಕಾ ಮೇಡಮ್ ಅಂದ್ರೆ ಪ್ರಾಣ. ಅವರಿಬ್ರು ಎಷ್ಟೋ ಸಲ ಆಫೀಸ್ಗೆ ಒಟ್ಟಿಗೆ ಬರೋರು. ಈಗಲೂ ಶರತ್ ಸರು ಅವ್ರ ಹೆಸರಲ್ಲಿ ಒಂದು ಚೇರ್ನ ಹಾಗೆ ಇಟ್ಟಿದ್ದಾರೆ. ಅಲ್ಲಿ ಯಾರಿಗೂ ಕೂರಕ್ಕೂ ಬಿಡಲ್ಲ, ಗೊತ್ತಾ? ಪಾಪ ಶರತ್ ಸರು ಅಂಬಿಕಾ ಮೇಡಮ್ ತೀರ್ಕೊಂಡ್ಮೇಲಂತೂ ಮಂಕಾಗ್ಬಿಟ್ರು. ಅವರಾಯ್ತು, ಅವ್ರ ಕೆಲಸ ಆಯಿತು. ತುಂಬ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು ಅನ್ಸುತ್ತೆ. ಪಾಪ ಅಂಬಿಕಾ ಮೇಡಮ್. ಹೌದು, ತುಂಬ ಒಳ್ಳೆಯವರಾಗಿದ್ರು. ಅಂಬಿಕಾ ಮೇಡಮ್ ಇದ್ದಾಗ ಶರತ್ ಸರ್ ಎಷ್ಟು ನಗ್ನಗ್ತಾ ಲವಲವಿಕೆಯಿಂದ ಇದ್ರು ಗೊತ್ತಾ? ಈಗ ಅವ್ರು ಇಲ್ಲದೆ ಇದ್ರು, ಅವ್ರ ನೆನಪು ಮಾತ್ರ ಹಾಗೇ ಇವೆ.
ಅದಕ್ಕೆ ಅವ್ರ ಹೆಸರಲ್ಲಿ ಇವತ್ತು ಬೋನಸ್ ಕೊಡ್ತಿದ್ದಾರೆ. ಪ್ರತಿ ವರ್ಷ ಕೊಡ್ತಾರಂತೆ, ನಿಮಗೂ ಸಿಗುತ್ತೆ. ಆ ಮನುಷ್ಯ ಒಂಥರ ವಿಚಿತ್ರ, ಆದ್ರೆ ಅವನ ಹೆಂಡತಿನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ಅಂದ್ರೆ ಪಾಪ ಅಂತನೂ ಅನ್ಸುತ್ತೆ. ಅವಳ ಮೇಲೆ ನಂಗೆ ಅದಕ್ಕೆ ಕೆಟ್ಟ ಕೋಪ ಬರೋದು. ನಾವು ತುಂಬಾ ಇಷ್ಟಪಡೋರ್ನೆಲ್ಲರನ್ನೂ ಕಿತ್ಕೊಂಡ್ಬಿಡ್ತಾಳೆ. ಅಯ್ಯೋ ದೇವ್ರೆ, ದುರ್ಗಾ ಏನಾದರೂ ಈ ಕಾರ್ಯಕ್ರಮದಲ್ಲಿ ನನ್ನ ಫೋಟೋ ನೋಡ್ಬಿಟ್ರೆ ಅವಳಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಡತ್ತೆ. ಇಲ್ಲ, ಹಾಗಾಗಕ್ಕೆ ನಾನು ಬಿಡಬಾರ್ದು. ಯಾವುದೇ ಕಾರಣಕ್ಕೂ ದುರ್ಗಾ ನನ್ನ ಫೋಟೋ ನೋಡಬಾರ್ದು. ಹೇಗಾದರೂ ಮಾಡಿ ಅವಳನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ಬೇಕು. ಏನು ಮಾಡಲಿ?